ಅಂತ ನನ್ನ ಭಾವನೆ. ನಾನು ಇರೋದು ನಿಮ್ಮಂತರ ಜೊತೆಗೆ. ಯಾಕೆ ಅಂತಂದ್ರೆ ಕಲಿಯುಗದಲ್ಲಿ ನಾನು ಮೊನ್ನೆ ಜಗನ್ನಾಥ ರಥ ಯಾತ್ರೆಯಲ್ಲಿ ಹೇಳಿದೆ, ನಾವು ದೇವ್ರ ಜೊತೆಯಲ್ಲಿ ಇರಕ್ಕೆ ಇಷ್ಟಪಡಬೇಕೆ ಹೊರತು ದೇವ್ರ ಜೊತೆ ಹೋಗ್ಬಾರ್ದು ಅಲ್ವಾ. ದೆವ್ವ ಅಂದರೆ ಬೇರೆ ಬೇರೆ ಕೆಟ್ಟ ವಿಚಾರಗಳು, ಬೇರೆ ಬೇರೆ ಗಲಾಟೆ ಗದ್ದಲ, ಇಲ್ಲ ಇನ್ನೂ ಅನ್ಯ ಬೇರೆ ಬೇರೆ ವಿಚಾರಗಳಿದೆ ಅದು. ಸೊ ದೇವ್ರ ಜೊತೆಯಲ್ಲಿ ಇರೋದ್ರಿಂದ ನಮಗೆ ಕನಿಷ್ಠ ಪಕ್ಷದ ಆದ್ರೂ ಕೆಲವು ಸನ್ಮಾರ್ಗದಲ್ಲಿ ನಾವು ಪಡಿಬೋದು ಅಂತ ನನ್ನ ಭಾವನೆ. ಈ ಒಂದು ಸದ್ಗುರು ಪೀಠ ಇಡೀ ಮನುಜ ಕುಲಕ್ಕಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಚಳ್ಳಕೆರೆ ಭಾಗದಲ್ಲೇನೆ ಅವರೊಂದು ಆಶ್ರಮವನ್ನು ಕಟ್ಟಿದ್ದಾರೆ. ವಿಶೇಷವಾಗಿ ನಾನು ಶ್ರೀ ಶಾರದಾಶ್ರಮದ ಭಕ್ತರು, ಅವರ ಪ್ರವಚನಗಳಿಗೆ ನಾವು ಯಾವತ್ತೂ ಅಲ್ಲಿ ಮಿಸ್ ಮಾಡದೆ ಹೋಗ್ತಾ ಇರ್ತೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ರೆಡ್ಡಿಹಳ್ಳಿ ವೀರಣ್ಣರಿದ್ದಾರೆ, ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 75 ವರ್ಷ 90 ವರ್ಷ ನಂಗೆ ಅನ್ನಿಸ್ಲಿಲ್ಲ, ನನಗನ್ಸಿದ್ದು 75 ಅನ್ನಿಸ್ತು ಅಲ್ವಾ. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂದ್ರೆ, ಕೆಲವರು ಶಾಲೆ ಹಾಕಿರ್ತಾರೆ, ರೈತರ ಕೆಲಸ ಮಾಡೋದು ಕಡಿಮೆ. ಅವ್ರೇನೇಂದ್ರು ತಾಲೂಕು ಆಫೀಸು ಅಲ್ಲಿ ಇಲ್ಲಿ ಹೋಗಿ ಏನೇನು ಬೇಕೋ ಮಾಡ್ತಾರೆ. ಇವ್ರನ್ನ ನಾನು ಸುಮಾರು 30 ವರ್ಷದಿಂದ ನೋಡಿದ್ದೀನಿ. ನಮ್ಮ ತಾಲೂಕು ಬರದ ನಾಡು, ನೀರಾವರಿ ಹೋರಾಟ ನಾವು ಅವ್ರ ಜೊತೆಲೆಲ್ಲ ಮಾಡಿದ್ದೀವಿ. ನಿಜವಾಗ್ಲೂ ವೈಟ್ ಗ್ಲಾಸ್ ಇದ್ದಂಗೆ ಅವರು ಒಂಥರ ಟ್ರಾನ್ಸ್ಪರೆಂಟ್ ಆಗಿ ರೈತರ ಸಾವಿರಾರು ಜನ ರೈತರನ್ನ ಕರ್ಕೊಂಡು ಹೋಗಿ, ಒಬ್ಬ DC ಇರ್ಬೋದು, MLA ಇರೋರ್ಗೂ, ಇನ್ನೊಬ್ರು ನಮ್ಮ ಭಾಗಕ್ಕೆ ರೈತರಿಗೆ ಇಂಥ ತೊಂದರೆ ಆಗಿದೆ, ಇಂಥದನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರಲ್ಲಿನೂ ಒಂಥರ ದೈವ ಶಕ್ತಿ ಇದೆ. ಇವತ್ತು ಏನು ನಮ್ಮ ಎಲ್ಲ ಸ್ನೇಹಿತರು ಬಂದಿದ್ದಾರೆ, ಇಲ್ಲಿ ಒಂದು 3 ಬಣ ಇದೆ ರೈತರ ಹೋರಾಟಗಳು. ಒಬ್ಬರಿಗಿಂತ ಒಬ್ಬರು ರೈತ ಪರ ಮತ್ತು ನಮ್ಮ ಭೂಮಿ, ನಮ್ಮ ಬರಗಾಲದ ನಾಡಿಗೆ ಬಹಳಷ್ಟು ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಒಬ್ಬ ಹಿರಿಯರು. ಅವ್ರ ಜೊತೆಯಲ್ಲಿ ನಾನು ಭಾಳ ಖುಷಿ ಪಡೋಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ತಾಲೂಕಲ್ಲಿ 6.5-7 ಲಕ್ಷ ಜನಸಂಖ್ಯೆ ಇದೆ ನಮ್ಮ ತಾಲೂಕಲ್ಲಿ ಅಲ್ವಾ. ಟೌನ್ನಲ್ಲಿ ಒಂದು 75,000 ಜನಸಂಖ್ಯೆ ಇದೆ. ನಿಮ್ಮಲ್ಲಿ ದೇವರ ಗುಣವನ್ನು ನಾನು ಇವತ್ತು ನೋಡಿದ್ದೆ. ಯಾಕೆ ಹೇಳ್ರಿ, ಎಲ್ರಿಗೂ ಈ ಪುಣ್ಯ ಇಲ್ಲ. 7 ಲಕ್ಷ ಜನಸಂಖ್ಯೆ ಇದೆ. ಇಲ್ಲ ನಿಮ್ಮನ್ನು ಇವತ್ತಾರ ಕೆಲವರೆಲ್ಲ ಮಿಸ್ ಆಗಿರೋರು, ನಿಮ್ಮ ಜೊತೆ ಇರೋರು ಬರದೇ ಇರ್ಬೋದು. ಆದರೆ ಕೇವಲ 500 ಜನ 1000 ಜನಕ್ಕೆ ಮಾತ್ರ ಭಗವಂತನ ಗುರುಗಳ ಮಾರ್ಗದರ್ಶನ, ಆ ಸತ್ಯದ ವಿಚಾರ, ಒಳ್ಳೆಯದನ್ನು ಮಾಡಬೇಕು ಅನ್ನೋದನ್ನ ಈ ಜಾಗದಲ್ಲಿ ನೀವೆಲ್ಲರೂ ತೋರಿಸ್ಕೊತೀವಿ ಅಲ್ವಾ. ಬೇರೆ ಬೇಕಿರ್ತಾರೆ. ಈಗ ನಾವು ನೋಡಿದ್ದೀವಿ, ಈಗ ಬಹಳಷ್ಟು ಜನ ನಮ್ಮ ಸಹೋದರಿಯರಿಂದ ಬೇರೆ ಬೇರೆ ಕ್ಲಬ್ಗಳು ಇರುತ್ತೆ ಅವ್ರದೇ ಆದಂಥದ್ದು. ಬಟ್ ಅದು ಆ ಟೈಪ್ ಕ್ಲಬ್ ಅದು. ಬಟ್ ಇದು ಈ ಟೈಪ್ ಕ್ಲಬ್, ಯಾವುದೋ ಸೇವೆ ಮಾಡೋ ಕ್ಲಬ್ ಇದೆ ಅಲ್ವಾ. ಭಗವಂತನ ಗುರುಗಳ, ಆಮೇಲೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ದೈವಿ ಸ್ವರೂಪದ ಜೀವಿಗಳನ್ನು ರಕ್ಷಣೆ ಮಾಡೋ ಅಂಥ ಕ್ಲಬ್ ನಿಮ್ಮದು ಅಲ್ವಾ. ನಿಜವಾಗ್ಲೂ ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಹೌದು, ನಾನು ಅತ್ಯಂತ ಗೌರವದಿಂದ ಮಾತಾಡ್ತೀನಿ. ಮತ್ತೆ ನಿಮಗೆ ಜಾಬ್ ಹೊಡಿಬೇಕು ಅಂತೇನಲ್ಲ. ನಿಮ್ಮನ್ನು ಇವತ್ತೇನು ನಮ್ಮ ಪತ್ರಿಕಾ ಮಿತ್ರರು ಕೆಲವರು ಮಿಸ್ ಆಗಿದ್ದಾರೆ, ಅದು ನಮ್ಮ ಯತೀಶ್ ಕಡೆಯಿಂದ ಎಲ್ಲ ಪತ್ರಿಕೆಗಳು ಟಿವಿಗಳಲ್ಲಿ ಬರುತ್ತೆ. ನಿಮ್ಮಿಂದ ಇನ್ನ ನಮ್ಮ ಭಾಗದಲ್ಲಿ ಹೆಚ್ಚಾಗ್ತದೆ. ನಿಮ್ಮ ಅಕ್ಕಂದಿರು ಅಣ್ಣಂದಿರು ಇವ್ರು ಯಾರೋ ಒಂದು ಕ್ಲಬ್ ಇಟ್ಕೊಂಡು ಹೋಗಿ ಅಲ್ಲೇನೋ ಹುಲ್ಲಂಚಿದ್ರಂತೆ, ನಾವ್ಯಾಕೆ ಮಾಡಬಾರ್ದು ಅನ್ನೋ ಪರಿಣಾಮ ಇನ್ನು ಕೆಲವೇ ದಿನಗಳಲ್ಲಿ ನಿಜವಾಗ್ಲಾಗುತ್ತೆ.